ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಒಬ್ಬಟ್ಟು ಸಾರು ಮಾಡೋದು ತೋರಿಸಿದ್ದೀವಿ. ಇವಾಗ ಯುಗಾದಿ ಹಬ್ಬ ಹತ್ರ ಬರ್ತಿದ್ದೀರಾ, ಅದಕ್ಕೆ ಒಬ್ಬಟ್ಟು ಸಾರು ಮಾಡೋದಂತ ತೋರಿಸ್ಕೊಡ್ತೀವಿ. ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀವಿ ಇವತ್ತು ಹಬ್ಬದ ಪ್ರಯುಕ್ತ. ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಒಬ್ಬಟ್ಟು ಮಾಡೋಕ್ಕೆ ಅಂತ, ಅದರದ್ದು ನೀರು, ಉರಿಯೋಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಕರಿಬೇವು ಇದೆಲ್ಲ ಹುರ್ಕೊಬೇಕು. ಫಸ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಇದು ಹುರ್ಕೊಳ್ಳೋಣ. ಆಗಿದೆ ಇವಾಗ. ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹುರ್ಕೊಳ್ಳೋಣ. ಅದ್ರ ಜೊತೆಲಿ ನಾವು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾನೆ ಮಾಡೋದಕ್ಕೆ ಅಂತ ಹೇಳ್ತೀವಿ. ಇದೆಲ್ಲ ನೀಟಿಗೆ ಹುರ್ಕೊಳ್ಳೋಣ. ನೀಟಾಗಿ ಹುರಿದಿದ್ದಾಗಿದೆ. ಕೊತ್ತಂಬರಿ ಹಾಕ್ಕೊಂಡು ಹುಣಸೆಹಣ್ಣು ಅದು ಹುರಿದಾಗ ಅಷ್ಟರಲ್ಲಿ ಹುಣಸೆಹಣ್ಣು ನೀರು ನೆನೆಸಿಟ್ಕೊಂಡಿರ್ಬೇಕು. ಒಬ್ಬಟ್ಟು ಹೂರಣ ಸ್ವಲ್ಪ ತೆಗೆದಿಟ್ಕೊಂಡಿರ್ಬೇಕು. ತೆಂಗಿನಕಾಯಿ, ಒಬ್ಬಟ್ಟುದು ಸ್ವಲ್ಪ ಬೇಳೆ ಹಾಕಿಟ್ಕೊಂಡಿರಬೇಕು. ಮನೆಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಎರಡು ಒಣಮೆಣಸಿನ್ಕಾಯಿ, ಕರಿಬೇವು, ಒಗ್ಗರಣೆಗೆ. ಇದು ಹುರಿದಾಗಿದೆ. ಇವಾಗ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರು ಪುಡಿ. ನಾನು ನಿಮಗೆ ಸಾಂಬಾರು ಪುಡಿ ಮಾಡೋದು ತೋರಿಸಿದ್ದೀನಿ. ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಐ ಕಾರ್ಡಲ್ಲಿ ಬರುತ್ತೆ. ಒಬ್ಬಟ್ಟು ಬೇಳೆ ನೀರು ಹಾಕ್ಕೊಬೇಕು. ಸ್ವಲ್ಪ ಸಾಫ್ಟ್ ಆಗೋ ಥರ ಎಣ್ಣೆಲಿ ಹುರಿದು ಫ್ರೈ ಆದಮೇಲೆ ಸ್ವಲ್ಪ ಒಬ್ಬಟ್ಟು ನೀರು ಹಾಕ್ಕೊಂಡ್ಬಿಟ್ಟು, ಒಬ್ಬಟ್ಟು ಬೇಳೆ ಬೇಯಿಸಿರೋ ನೀರು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಎರಡು ಒಣಮೆಣಸಿನ್ಕಾಯಿ, ಕರಿಬೇವು, ಒಂದು ಅರ್ಧ ಬೆಳ್ಳುಳ್ಳಿ. ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸಿಡಿಸ್ಬಾರ್ದು ಫ್ರೆಂಡ್ಸ್, ಒಗ್ಗರಣೆನ ಸಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈಗಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದ ಬೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ಅಡುಗೆ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಗ್ಗರಣೆ ಆಗಿದೆ. ಇವಾಗ ಒಗ್ಗರಣೆ ಆಗಿದೆ. ಒಬ್ಬಟ್ಟು ಬೇಳೆ ಬೇಯಿಸಿರ್ತೀವಲ್ಲ ನೀರು ಹಾಕ್ಕೊಳ್ಳೋಣ. ಇವಾಗ ಮತ್ತು ಹುಣಸೆಹಣ್ಣು ನೆನೆಸಿಕೊಂಡಿರ್ತೀವಲ್ಲ ಅದನ್ನ ನೀಟಾಗಿ ಅದ್ರಲ್ಲಿ ನೀರು ಹಾಕ್ಕೊಳ್ಳೋಣ. ಒಬ್ಬಟ್ಟು ಹೂರಣ ಸ್ವಲ್ಪ ಹಾಕ್ಕೊಳ್ಳೋಣ. ಒಬ್ಬಟ್ಟು ಹೂರಣನೂ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಸ್ವಲ್ಪ ಬೇಳೆ ಬೇಯಿಸಿರೋದೆಲ್ಲ ಹಾಕ್ಕೊಂಡಿರ್ತೀವಲ್ಲ ಇವಾಗ ರುಬ್ಕೊಳ್ಳೋಣ. ಇವಾಗ ರುಬ್ಬಿದಾಗಿದೆ. ಎಲ್ಲ ರುಬ್ಬಿದ್ದ ರುಬ್ಬಿರೋದಾಗಿದೆ. ಇದಕ್ಕೆ ಹಾಕ್ಕೊಳ್ಳೋಣ.
ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬಟ್ಟು ಸಾಂಬಾರು. 2 ದಿನ ಇಟ್ಕೊತಿದ್ರು ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡ್ತೀರಾ ಒಬ್ಬಟ್ಟು. ಈ ಥರ ಮಾಡಿ ನೇತ್ರ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.